ಇಷ್ಟೆಲ್ಲ ಆದರೂ ಕೂಡ ಕಲಬೆರಕೆ ಅಪವಿತ್ರ ಈ ಯಾವ ಗೊಂದಲಕ್ಕೂ ಕೂಡ ಬಾಲಾಜಿಯ ಭಕ್ತರು ತಲೆ ಕೆಡಿಸಿಕೊಂಡಿಲ್ಲ. ತಿಮ್ಮಪ್ಪನ ದರ್ಶನ ಮಾದರಿಯಲ್ಲೇ ಲಡ್ಡುಗೂ ಕೂಡ ಉದ್ದುದ್ದ ಸಾಲಿತಂತೆ ಇವತ್ತು ಕ್ಯೂ. ದೇವರ ದರ್ಶನಕ್ಕೆ ಹೆಂಗೆ ಕ್ಯೂ ನಿಂತ್ಕೋತಾರೆ ಅದೇ ಥರ ಲಡ್ಡು ಖರೀದಿಗೆ ಕೂಡ ಎಂದಿನಂತೆ ಲಡ್ಡು ಖರೀದಿ ಭರಾಟೆ ಜೋರಾಗಿತ್ತು. ಕಳೆದ 4 ದಿವಸದಿಂದ ಈ ವಿವಾದ ಬಂದಾಗಿಂದ ಪ್ರತಿನಿತ್ಯ ಲಡ್ಡು ಮಾರಾಟ ಜಾಸ್ತಿ ಆಗ್ತಾ ಇದೆಯಂತೆ. ನಂದಿನಿ ತುಪ್ಪ ಬಳಕೆ ಬಳಿಕ ಮತ್ತಷ್ಟು ಸ್ವಾದಿಷ್ಟ ಮತ್ತು ಗುಣಮಟ್ಟದ ಲಡ್ಡು ಸಿಗ್ತಾ ಇದೆ ಅಂತ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದರು. ಲಡ್ಡು ಪ್ರಸಾದ ಕಲಬೆರಕೆ ಆಗಿ ತಿರುಮಲ ತಿರುಪತಿ ದೇವಾಲಯ ಅಪವಿತ್ರ ಆಗಿದೆ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಆದರೆ ಅದಕ್ಕೆ ತದ್ವಿರುದ್ಧ ಅನ್ನುವ ರೀತಿಯಲ್ಲಿ ಜನರು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅಂತ ಹೇಳ್ಬೋದು. ನಾವಿವತ್ತು ತಿರುಪತಿ ತಿರುಮಲದ ಲಡ್ಡು ಕೌಂಟರ್ ಬಳಿ ಇದ್ದೀವಿ. ಇಲ್ಲಿ ಲಡ್ಡು ಬೂಂದಿ ತಯಾರಿಕಾ ಕೇಂದ್ರ ಇದು ಪಕ್ಕದಲ್ಲಿ ಲಡ್ಡು ವಿತರಣಾ ಕೇಂದ್ರ ಇದು. ಅಂದರೆ ಬೂಂದಿ ತಯಾರಿಕಾ ಕೇಂದ್ರ ಮತ್ತು ಲಡ್ಡು ಕೇಂದ್ರಗಳು ಪಕ್ಕದಲ್ಲೇ ಇರ್ತಕ್ಕಂಥದ್ದು. ಇಲ್ಲಿ ತಯಾರಾಗುವ ಲಡ್ಡುಗೆ ವಿಶೇಷವಾದ ಸ್ಥಾನಮಾನ ಇದೆ. ಸಾಕಷ್ಟು 310 ವರ್ಷಗಳ ಇತಿಹಾಸ ಇರುವಂಥ ಲಡ್ಡು ಪ್ರಸಾದಕ್ಕೆ ಇತ್ತೀಚೆಗೆ ಅಷ್ಟೇ ಕೆಲ ಗೊಂದಲಗಳು ನಿರ್ಮಾಣ ಆಗಿರ್ತಕ್ಕಂಥದ್ದು. ಕಲಬೆರಕೆಯಿಂದಾಗಿ ಹೀಗೆ ಆಗಿದೆ ಅನ್ನೋ ಒಂದು ವಾತಾವರಣ ಈಗಾಗಲೇ ಸದ್ಯಕ್ಕೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ಈಗಾಗಲೇ ಈ ಒಂದು ಲಡ್ಡು ಖರೀದಿ ಮಾಡೋದಕ್ಕೆ ಸಾಕಷ್ಟು ಜನರು ನಾ ಮುಂದು ಅಂತ ಮುಗಿಬೀಳ್ತಾ ಇರ್ತಕ್ಕಂಥ ದೃಶ್ಯಗಳು ಇಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ತಿರುಪತಿಯ ತಿಮ್ಮಪ್ಪನ ದರ್ಶನಕ್ಕೆ ಯಾವ ರೀತಿ ಭಕ್ತರು ಮುಗಿಬೀಳ್ತಾರೋ ಅದೇ ರೀತಿ ಲಡ್ಡು ಖರೀದಿ ಮಾಡೋದು ಕೂಡ ಮುಗಿಬಿದ್ದಿರ್ತಕ್ಕಂಥದ್ದು. ಸಾಕಷ್ಟು ಜನ ಭಕ್ತರು ಈ ಒಂದು ಲಡ್ಡು ಖರೀದಿ ಮಾಡಿ ನಮ್ಮ ಜೊತೆಗೆ ಮಾತಾಡ್ತಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಎಲ್ಲ ಲಡ್ಡು ಅದು ಮಿಕ್ಸ್ ಇದು ಮಿಕ್ಸ್ ಅಂತಾರೆ. ಅದಕ್ಕೆ ಈಗ ಏನಿಲ್ಲ, ಎಲ್ಲ ಚೇಂಜಸ್ ಆಗಿದೆ. ಲಡ್ಡು ಟೇಸ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ನಾವು ಬೆಂಗಳೂರಿಂದ BTM ಲಡ್ಡು ಚೆನ್ನಾಗಿದೆ. ಲಡ್ಡು ತಗೊಂಡಿದ್ದೀವಿ ಸರ್. ನಾವು ತಗೊಂಡಿದ್ದೀವಿ, ತಿಂದು ನೋಡ್ದು, ತುಂಬ ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ನಮ್ಮ KMF ನಮಗೂ ಖುಷಿ ತಂತು ಸರ್. ಇವಾಗ ತುಂಬ ಚೆನ್ನಾಗಿದೆ ಸರ್. ನಮ್ಮ ಮೈಸೂರಿನ ನಂದಿನಿ ತುಪ್ಪ ಬಳಸಿ ಮಾಡ್ತಾ ಇರೋದ್ರಿಂದ ತುಂಬ ಖುಷಿಯ ವಿಚಾರ. ಮಧ್ಯ ಸ್ವಲ್ಪ ಬೇಜಾರಾಯಿತು. ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಂದಿನಿ ನಮ್ಮ ಹೆಮ್ಮೆ. ನಂದಿನಿ ಲಾಡು ಚೆನ್ನಾಗಿದೆ ತಿರುಪತಿದು. ಹೀಗೆ ಭಕ್ತರು ಕೂಡ ಅದರಲ್ಲೂ ನಂದಿನಿ ಲಡ್ಡು ತಯಾರಿಕೆಯಲ್ಲಿ ನಂದಿನಿಯ KMF ತುಪ್ಪವನ್ನು ಬಳಸ್ತಾರೆ ಅನ್ನುವಂಥದ್ದು, ಜೊತೆಗೆ ಅದರ ಸ್ವಾದಿಷ್ಟ ಹಾಗೂ ಅದರ ಗಮ್ಮಲು ಸಾಕಷ್ಟು ಲಡ್ಡು ಪ್ರಿಯರಿಗೆ ಇಷ್ಟವಾಗಿರ್ತಕ್ಕಂಥದ್ದು. ಅದರಂತೆ ಸಾಕಷ್ಟು ಜನರು ಸರತಿ ಸಾಲಿನಲ್ಲಿ ನಿಂತು ತಾಮುಂದು ಅಂತ ಲಡ್ಡು ಖರೀದಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾವುದೇ ಗೊಂದಲಗಳಿಗೆ ದಾರಿ ಮಾಡಿಕೊಡದೆ ಈಗಾಗಲೇ ಲಡ್ಡು ಖರೀದಿ ಮಾಡೋದಕ್ಕೆ ಜನರು ಮುಗಿಬೀಳ್ತಾ ಇರ್ತಕ್ಕಂಥದ್ದು. ಭಕ್ತರು ತಿಮ್ಮಪ್ಪನ ದರ್ಶನ ಪಡೆದ ಬಳಿಕ ಲಡ್ಡು ಖರೀದಿ ಮಾಡೋದಕ್ಕೆ ಈಗಾಗಲೇ ದೇವರ ದರ್ಶನದಷ್ಟೇ ಲಡ್ಡು ಖರೀದಿ ಮಾಡೋದು ಕೂಡ ಭಕ್ತರು ಮುಗಿಬೀಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ತಿಮ್ಮಪ್ಪನ ಲಡ್ಡು ಖರೀದಿ ಅಂದರೆ ಕಲಬೆರಕೆ ಆಗಿದೆ ಅನ್ನೋ ಒಂದು ಗೊಂದಲ, ಜೊತೆಗೆ ಅಪವಿತ್ರ ಆಗಿದೆ ದೇವಾಲಯ ಅನ್ನೋ ಒಂದು ಗೊಂದಲಗಳ ಮಧ್ಯೆ ಲಡ್ಡು ಖರೀದಿಗೆ ಸಾಕಷ್ಟು ಜನರು ಮುಂದಾಗಿದ್ದಾರೆ. ಜೊತೆಗೆ ತಾಮುಂದು ಅಂತ ಲಡ್ಡು ಖರೀದಿ ಮಾಡ್ತಾ ಇದ್ದಾರೆ. ಲಡ್ಡುವನ್ನು ತಿಂದು ಖುಷಿ ಪಡ್ತಾ ಇದ್ದಾರೆ ಅನ್ನೋಂಥದ್ದು ವಿಶೇಷ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ತಿರುಮಲ.